ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ ಎಲ್ಲರೂ ಸುಸ್ವಾಗತ. ಫ್ರೆಂಡ್ಸು, ಇವಾಗ ಈ ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇಲ್ಲಿ ಮೊದಲಿಗೆ ನಾವು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿವೆ ಅಂತ ನೋಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅಂತ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ. ಯಾವ ಜಿಲ್ಲೆ ಎಷ್ಟೆಷ್ಟು ಪೋಸ್ಟ್ ಖಾಲಿವೆ ಅಂತ. ಆಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಂತ ಕೊಟ್ಟಿದ್ದಾರೆ, ಅಲ್ಲಿ KE ವೆಬ್ಸೈಟ್ ಮೇಲೆ ಲಿಂಕ್ ಮಾಡಿದರೆ ಈ ಲಿಂಕ್ ಓಪನ್ ಆಗುತ್ತೆ. ಮೊದಲಿಗೆ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಡಿಜಿಲಾಕರ್ ಮೂಲಕ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಯೂಸರ್ ನೇಮ್ ಹಾಕಬೇಕಾಗುತ್ತೆ ಅಥವಾ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ 12 ಸಂಖ್ಯೆಯ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಆಮೇಲೆ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಇರ್ತಕ್ಕಂಥ ಕ್ಯಾಪ್ಚಾವನ್ನು ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟರೆ ನಿಮ್ಮ ಆಧಾರ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲಿಗೆ OTP ಹೋಗುತ್ತೆ. OTP ಹಾಕಿ ವೆರಿಫೈ ಮಾಡಿ ಅದನ್ನು ಕಂಟಿನ್ಯೂ ಕೊಟ್ಟ ನಂತರ ಕಂಟಿನ್ಯೂ ಕೊಡುವಾಗ ಅದು ಡಿಜಿಲಾಕರ್ ಲಿಂಕ್ ಆಗಿ KE ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ಕಂಟಿನ್ಯೂ ಕೊಟ್ಟ ನಂತರಲ್ಲಿ ವೆರಿಫೈ ಮಾಡ್ಕೊಳ್ಳಿ ಅದನ್ನು. ಮತ್ತು ಪಿನ್ ಕೇಳುತ್ತೆ, 6 ಸಂಖ್ಯೆಯ ಪಿನ್ನನ್ನು ಹಾಕಿ ಇಲ್ಲಿ, ಅಥವಾ ನೀವು ಪಿನ್ ಫಾರ್ಗೆಟ್ ಕೂಡ ಮಾಡ್ಕೋಬೋದು. ಪಿನ್ ಹಾಕಿ ಕಂಟಿನ್ಯೂ ಕೊಡಿ. ಪಿನ್ ಚೇಂಜ್ ಆಗಿದೆ, ಅದು ಇನ್ನೊಂದು ಸಾರಿ ಬೇರೆ ನಂಬರ್ ಹಾಕಿ ನೋಡೋಣ. ಇಲ್ಲಿ ಪಿನ್ ಎಂಟ್ರಿ ಮಾಡಿದ ನಂತರ ಒಂದು ಸಾರಿ ನೋಡ್ಕೊಳ್ಳಿ, ಅದನ್ನು ನೋಡ್ಕೊಂಡು ಆಮೇಲೆ ಕಂಟಿನ್ಯೂ ಕೊಡಿ. ಈ ರೀತಿ ಬರುತ್ತೆ. ಇಲ್ಲಿ ಅಲಾವ್ ಅಂತ ಕೊಡಿ, ಎಲ್ಲದಕ್ಕೂ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಡಿಜಿಲಾಕರು ಪ್ರೊಸೆಸಿಂಗ್ ಆಗ್ತಾಯಿದೆ ಇವಾಗ. ಇದಕ್ಕೆ ಕಂಟಿನ್ಯೂ ಫಾರ್ ಸೈಟ್ ಅಂತ ಕೊಡಿ. ಇಲ್ಲಿ ಈ ರೀತಿ ಬರುತ್ತೆ. ನಿಮ್ಮ ಆಧಾರದಲ್ಲಿ ಯಾವ ರೀತಿ ನೇಮ್ ಇದೆ ಆ ನೇಮ್ ಬರುತ್ತೆ. ಅಲ್ಲಿ ಡೇಟ್ ಆಫ್ ಬಂದಿರುತ್ತೆ, ಜೆಂಡರ್ ಬಂದಿರುತ್ತೆ. ಮತ್ತು ಕೆಳಗಡೆ ಬಾಕ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ ನಂತರ ಆ ಮೊಬೈಲ್ಗೆ ಮತ್ತೊಂದು OTP ಹೋಗುತ್ತೆ. ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಡಬೇಕಾಗುತ್ತೆ. ಸೆಂಡ್ OTP ಕೊಟ್ಟ ನಂತರ OTP ಹಾಕಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, OTP ಎಂಟ್ರ್ ಮಾಡಿ. OTP ವೆರಿಫೈ ಮಾಡಬೇಕಾಗುತ್ತೆ, ಅದನ್ನು ವೆರಿಫೈ ಮಾಡಿ. ಆಮೇಲೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರ್ ಎಲ್ಲ ಬಂದಿರುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಹಾಕಬೇಕಾಗುತ್ತೆ. ಯೂಸರ್ ನೇಮು ಮತ್ತು ಇಮೇಲ್ ID, ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಯೂಸರ್ ನೇಮು ಮತ್ತು ನಂಬರ್ಸ್ ಹಾಕಬೇಕಾಗುತ್ತೆ. ಇಲ್ಲಿ 8 ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, 8 10 ಕ್ಯಾರೆಕ್ಟರ್ ಅಂತ. ನೇಮು ನಂಬರ್ಸ್ಗೆ ಲೆಟ್ರ್ ಹಾಕಬೇಕಾಗುತ್ತೆ. ಕ್ಯಾಪಿಟಲ್ ಲೆಟ್ರ್ ಹಾಕಿ, ಒಂದು ಕ್ಯಾಪಿಟಲ್ ಲೆಟ್ರ್, ಸ್ಮಾಲ್ ಲೆಟ್ರ್ ಮತ್ತು ನಂಬರ್ಸ್ ಹಾಕಿ. ಆಮೇಲೆ ಕೆಳಗಡೆ ನಿಮ್ಮ ಚಾಲ್ತಿಲಿರ್ತಕ್ಕಂಥ ಇಮೇಲ್ ID ಹಾಕಬೇಕಾಗುತ್ತೆ. ಅದರಲ್ಲಿ ಮತ್ತೆ ಲಾಗಿನ್ ಆಗಬೇಕಾದ್ರೆ ಯೂಸರ್ ನೇಮ್ ಬೇಕಾಗಿರುತ್ತೆ. ಇದು KEಲಿ ಒಂಥರ ಅಪ್ಡೇಟ್ ಇದೆ, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ KE ವೆಬ್ಸೈಟನ್ನು. ಇಲ್ಲಿ ನಿಮ್ಮ ಇಮೇಲ್ ID ಹಾಕಿ. ಇಮೇಲ್ ID ಹಾಕಿದ ನಂತರ ಕೆಳಗಡೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಪಾಸ್ವರ್ಡು ಸ್ಪೆಷಲ್ ಕ್ಯಾರೆಕ್ಟರು, ಕ್ಯಾಪಿಟಲ್ ಲೆಟರು ಮತ್ತು ನಂಬರ್ಸು ಹಾಕಬೇಕಾಗುತ್ತೆ. ಮತ್ತು ಈ ಕಡೆ ಬಾಕ್ಸಲ್ಲಿ ಸೇಮ್ ಆದ ಪಾಸ್ವರ್ಡ್ ಹಾಕಿ. ಇಲ್ಲಿ ಹಾಕಿದ ನಂತರ ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನ ಗ್ರೀನ್ ಅಂತ ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡಬೇಕಾಗುತ್ತೆ. ಟಿಕ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಕಂಟಿನ್ಯೂ ಬಂದಿರುತ್ತೆ, ಕಂಟಿನ್ಯೂ ಕೊಡಿ. ಅದನ್ನು ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಬೇಕಾದ್ರೆ ಅದು ಫೋಟೋ ಹುಡ್ಕೋಬೋದು. ಯೂಸರ್ ನೇಮ್ ಆಲ್ರೆಡಿ ಟೇಕ್ ಅಂತ ಬರ್ತೀನಿ, ಸ್ವಲ್ಪ ನಂಬರ್ ಚೇಂಜ್ ಮಾಡೋದ್ರಲ್ಲಿ. ನಂಬರ್ ಚೇಂಜ್ ಮಾಡಿ. ಇಲ್ಲಿ ಯೂಸರ್ ನೇಮ್ ಹಾಕಬೇಕಾಗುತ್ತೆ, ಬಳಕೆದಾರ ಹೆಸರು ಯೂಸರ್ ನೇಮ್ ಬರುತ್ತೆ. ನೀವು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಯೂಸರ್ ನೇಮ್ ಹಾಕಿ. ಆಮೇಲೆ ಗೆಟ್ OTP ಅಂತ ಕೊಡೋದಕ್ಕೆ OTP ಹೋಗುತ್ತೆ. ಮೊಬೈಲ್ ನಂಬರು, ವಾಟ್ಸಪ್ಪು, SMS ಯಾವುದು ಬೇಕಾದಕ್ಕೆ ಇಮೇಲ್ OTP ಹಾಕಬೇಕಾಗುತ್ತೆ. ಸೆಂಡ್ OTP ಕೊಟ್ಟ ಮೇಲೆ OTP ಹೋಗುತ್ತೆ. ಆ OTPಯನ್ನು ಈ ಬಾಕ್ಸಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ನಂತರ ಕೆಳಗಡೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ ಹಾಕಿ. ಕೆಳಗಡೆ ಕ್ವೆಶನ್ ಇದೆ, ಅದನ್ನು ಆನ್ಸರ್ ಮಾಡಿದ್ದಕ್ಕೆ ಆನ್ಸರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತ ಬರ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ್ರೆ ಇವಾಗ ನಿಮ್ಮದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದ್ದಾರೆ, ರಿಜಿಸ್ಟರ್ ಆಗಿದೆ. ಇವಾಗ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಬಂದಿದೆ. ಇಲ್ಲಿ ಆ್ಯಕ್ಟಿವ್ ಫೋರ್ ಅಂದರೆ ನೀವು 4 ಪೋಸ್ಟ್ ಅಪ್ಲೈ ಮಾಡುವಂಥ ತೋರ್ತಾ ಇದೆ. ಈಚ್ ಕಡೆ ಸೈಡು ಅಪ್ಲೈ ಪೋಸ್ಟ್ ಅಂತ ಬಂದಿದೆ. ಇಲ್ಲಿ ಪ್ರೊಫೈಲು ಡ್ಯಾಶ್ಬೋರ್ಡಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿಲ್ಲ. ನಾವು ಇವಾಗ ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿದಾಗ ಡ್ಯಾಶ್ಬೋರ್ಡ್ ಕೊಟ್ಟಿದ್ದಾರೆ, ಪ್ರೊಫೈಲ್ ಕೊಟ್ಟಿದ್ದಾರೆ, ಆಮೇಲೆ ರಿಪೋರ್ಟ್ ಸೆಂಟರ್ ಕೊಟ್ಟಿದ್ದಾರೆ, ಆಮೇಲೆ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಪಾಸ್ವರ್ಡ್ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ನೇಮು, ಫೋಟೋ, ಡೇಟ್ ಆಫ್ ಬರ್ತ್ ಎಲ್ಲ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ಮೇಲೆ ಬಂದಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಂಡದನ್ನು. ಇಲ್ಲಿ ಮೊದಲಿಗೆ ಡೀಟೇಲ್ಸ್ ಬಂದಿದೆ, ಬೇಸಿಕ್ ಡೀಟೇಲ್ಸು. ಅದರಲ್ಲಿ ನಿಮ್ಮ ನೇಮ್ ಹಾಕಬೇಕಾಗತ್ತೆ, ಫಾದರ್ ನೇಮ್ ಬಂದು ಹಾಕಬೇಕಾಗತ್ತೆ, ಆಮೇಲೆ ಮದರ್ ನೇಮ್ ಹಾಕಿ, ಮೊಬೈಲ್ ನಂಬರ್ ಬಂದಿರುತ್ತೆ, ಆಮೇಲೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ಮದರ್ ನೇಮ್ ಹಾಕಿ, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಎಂಟ್ರ್ ಮಾಡಿ, ಆಮೇಲೆ ಇಲ್ಲಿ ಸ್ಟೇಟ್ ಹಾಕಿ, ಆಮೇಲೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಿ, ಆಮೇಲೆ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದಿದೆ ಅಂತ. ಇಲ್ಲಿ ಕನ್ನಡ ಮೀಡಿಯಂ ಕೇಳಿದೆ, ಎಸ್ ಅಂತ ಹಾಕಿ ಅದನ್ನು 1 to 10 ಮೇಲ್ಡಾಗಿದ್ದರೆ ಮೇಲ್ಡೆ ಎಸ್ ಮಾಡಿ ಅಥವಾ ನೋ ಮಾಡಿ. ಅಲ್ಟರ್ನೇಟ್ ಇಮೇಲಲ್ಲಿ ಹಾಕಿ ಮತ್ತೊಂದು ಇಮೇಲಲ್ಲಿ ಮತ್ತೊಂದು ಸಾರಿ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಕಲಿತೈತೆ, ಫೋನ್ ನಂಬರ್ ಹಾಕಿ, ಬೇರೆ ಯಾವುದಾದ್ರೂ. ಇಲ್ಲಿ ನಿಮ್ಮ ನೆಕ್ಸ್ಟು ನಿಮ್ಮ ಹೈಟ್ ಎಷ್ಟಿದೆ ಹೈಟ್ ಹಾಕಬೇಕಾಗತ್ತೆ. ಆಮೇಲೆ ವೇಟ್ ಕೊಟ್ಟಿದ್ದಾರೆ, ವೇಟ್ ಹಾಕಿ. ನೀವು ಸೆಕೆಂಡ್ PUC ITI ಡಿಪ್ಲೊಮಾ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇದಕ್ಕೆ. ಇದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇಮಕಾತಿ ಆಗಿದೆ. ಆಮೇಲೆ ಸೇವ್ ನೆಕ್ಸ್ಟ್ ಕೊಡಿ. ಇಲ್ಲಿಗೆ ನಿಮ್ಮ 10ನೇ ತರಗತಿಯ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಮೊದಲಿಗೆ ರಿಜಿಸ್ಟರ್ ನಂಬರ್ ಹಾಕಿ ಸಲ್ಲಿಸೋದು, ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೋಡ್ಕೊಂಡು ಹಾಕಿ. ಆಮೇಲೆ ಬೋರ್ಡ್ ನೇಮ್, ನಿಮ್ಮದು SLC ಬೋರ್ಡ್ ಯಾವುದಿದೆ ಆ ಬೋರ್ಡ್ ನೇಮ್ ಹಾಕಬೇಕಾಗುತ್ತೆ. ಅದು ಆಟೋಮೆಟಿಕ್ ಒಂದು ಸರಿ ತೊಗೋಬೋದು. ರಿಜಿಸ್ಟ್ರೇಷನ್ ಎಲ್ಲ ತೊಗೋತೆ. ಕನ್ನಡ ಲ್ಯಾಂಗ್ವೇಜ್ ತೊಗೊಳ್ಳಿ. ನೀವು ಕನ್ನಡ ವಿಷಯ 10ನೇ ತರಗತಿ ಪೂರ್ವ ಕೊಟ್ಟಿದ್ದೆ ಎಸ್ ಅಂತ ಹಾಕಿ. ಆಮೇಲೆ ನಿಮ್ಮ ಶಾಲಾ ಕಾಲೇಜ್ ನೇಮ್ ಆಟೋಮೆಟಿಕಾಗಿ ಬಂದಿರುತ್ತೆ, ಮಾರ್ಕ್ಸು ಎಲ್ಲ ಆಟೋಮೆಟಿಕ್ ಬಂದಿರುತ್ತೆ. ಸೇವ್ ನೆಕ್ಸ್ಟ್ ಕೊಡಿ ಮೊದಲು. ಆಮೇಲೆ ಇಲ್ಲಿ ಸೆಕೆಂಡ್ PUC ಕೇಳುತ್ತೆ, ಸೆಕೆಂಡ್ PUC ಎಸ್ ಅಂತ ಕೊಡಿ ಅದನ್ನು. ಇಲ್ಲಿ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಹಾಕಿ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಹಾಕಿ. ಆಮೇಲೆ ಪಾಸಿಂಗ್ ಇಯರು, ಪಾಸಿಂಗ್ ಮಂತ್ ಹಾಕಬೇಕಾಗತ್ತೆ. ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಿ. ಆಮೇಲೆ ಇಲ್ಲಿ ಬೋರ್ಡ್ ನೇಮ್ ಹಾಕಿ, ಸೆಕೆಂಡ್ PUC ಬೋರ್ಡ್ ನೇಮ್ ಹಾಕಿ. ಆಮೇಲೆ ನೇಮ್ ಇನ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ನೇಮನ್ನು ಎಂಟ್ರ್ ಮಾಡಿ. ಬೋರ್ಡ್ ನೇಮನ್ನು ಕರೆಕ್ಟಾಗಿ ಟೈಪ್ ಮಾಡೋಕ್ಕೆ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೇಮನ್ನು ಹಾಕಿ. ಆಮೇಲೆ ಕಾಲೇಜ್ ನಿಮ್ಮ ಸೆಕೆಂಡ್ PUC ಕಾಲೇಜ್ ಯಾವುದಿದೆ ಕಾಲೇಜ್ ನೇಮ್ ಹಾಕಿ. ಅಪ್ಲೈ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ, ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇದು ವಿಲೇಜ್ VO ಹುದ್ದೆಗಳ ಒಂದು ನೇಮಕಾತಿ ಆನ್ಲೈನ್ ಅರ್ಜಿ ಆಗಿದೆ. ಸೆಕೆಂಡ್ PUC ಅದರ ಅಪ್ಲೈ ಮಾಡ್ಬೋದಾಗಿದೆ. ನೋಟಿಫಿಕೇಶನ್ ಒಂದ್ಸರಿ ಓದ್ಕೊಳ್ಳಿ. ನೇಮನ್ನು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ನೇಮ್ ಹಾಕಿ. ಆಮೇಲೆ ಕಾಲೇಜ್ ನೇಮ್ ಹಾಕಿ. ಕೆಳಗಡೆ ನಿಮ್ಮ ಒಟ್ಟು ಅಂಕಗಳು ಸೆಕೆಂಡ್ PUCಗೆ ಎಷ್ಟು ಅಂಕವಿವೆ ಅಷ್ಟು ಅಂಕ ಹಾಕಬೇಕಾಗುತ್ತೆ. ಆಮೇಲೆ ನೀವು ಪಡೆದಂಥ ಅಂಕಗಳು ಹಾಕಬೇಕಾಗುತ್ತೆ. ಶೇಕಡಾವಾರು ಆಟೋಮೆಟಿಕಾಗಿ ಬರುತ್ತೆ. ಅದು ಕರೆಕ್ಟಾಗಿ ಕಾಲೇಜ್ ನೇಮ್ ಹಾಕಿ. ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೇಳ್ತೀನಿ ಹೇಗಿದೆ ಅಂತ. ಅಪ್ಲೈ ಮಾಡೋದಕ್ಕೆ ಮುಂಚೆ ಫೋಟೋ ಮತ್ತು ಸೈನು ಆಮೇಲೆ ಲೆಫ್ಟ್ ತಂಬು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. SLC PUC ಅಥವಾ ITI ಡಿಪ್ಲೊಮಾ ಯಾವುದಿದೆ ಎಲ್ಲ ಮಾರ್ಕ್ಸನ್ನು ಜೆರಾಕ್ಸ್ ಅಂತ ಒರಿಜಿನಲ್ ಬೇಕಾಗ್ತವೆ. ಯಾವುದೇ ರೀತಿ ಅವು ಡಾಕ್ಯುಮೆಂಟ್ ಸ್ಕ್ಯಾನ್ ಆಗೋದಿಲ್ಲ. ಸ್ಕ್ಯಾನ್ ಆಗ್ತಾ ಇರೋದು ಫೋಟೋ ಮತ್ತು ಸೈನು ತಂಬಟ್ಟೆ ಸ್ಕ್ಯಾನ್ ಆಗ್ತವೆ.
ಕಾಲೇಜ್ ನೇಮ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಎಂಟ್ರಿ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡು ಟೈಪ್ ಮಾಡುವಾಗ ಒಟ್ಟು ಅಂಕನೂ ಹಾಕಿ. ಇಲ್ಲಿ ಒಟ್ಟು ಅಂಕ ಹಾಕಿದ ನಂತರ ಇಲ್ಲಿ ನೀವು ಪಡೆದಂಥ ಅಂಕಗಳನ್ನು ಹಾಕಿ ಶೇಕಡಾವಾರು ಆಟೋಮೆಟಿಕಾಗಿ ಬರುತ್ತೆ. ಇಲ್ಲಿ ಸ್ಟೇಮ್ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇದೆ. PUC ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಯಾವುದಿದೆ ಅದನ್ನು ಹಾಕಿಲಿ. ಮತ್ತು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ಮೀಸಲಾತಿಗಳೈತೆ, ಕೆಟಗರಿಗಳೈತೆ. ನೀವು ಯಾವ ಕೆಟಗರಿಯಿಂದ ಅಪ್ಲೈ ಮಾಡ್ತಿದ್ದೀರಾ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಮೀಸಲಾತಿ ಬೇಕಿದ್ರೆ ಎಸ್ ಅಂತ ಮಾಡಿ. ಎಸ್ ಅಂತ ಕೇಳಿದ್ರೆ ID ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರತಕ್ಕಂಥ ID ನಂಬರ್ ಎಂಟ್ರಿ ಮಾಡಿ. ID ನಂಬರ್ ಎಂಟ್ರಿ ಮಾಡಿದ ನಂತರ ಇನ್ನೊಂದು ಸಾರಿ ಚೆಕ್ ಮಾಡೋಣ. ಸರ್ವರ್ ಬಿಜಿ ಅದು ಇನ್ನೊಂದು ಸಾರಿ ತೊಗೊಳ್ಳೋದಿಲ್ಲ, ಅದು ಕರೆಕ್ಟಾಗಿ ID ನಂಬರ್ ಎಂಟ್ರಿ ಮಾಡಿ. SC/ST ಇದ್ದರು ಹೊಸ ಕಾಸ್ಟ್ ಇನ್ಕಮ್ಮು ಅದರ ABC ಅಂತ ಈ ರೀತಿ ಬಂದಿದೆ, ಅವರು ಅದನ್ನ ಹಾಕಬೇಕಾಗತ್ತೆ. ನೋಡಿ, ಗ್ರೂಪ್ A ಅಂತ ಬಂದಿದೆ, ಈ ರೀತಿ ಆಟೋಮೆಟಿಕ್ ತಗೋತದು. ಇಲ್ಲಿ ಕನ್ಫರ್ಮ್ ಸರ್ಟಿಫಿಕೇಟ್ ಪೆಂಡಿಂಗ್ ಅಂತ ಬರ್ತಾಯಿದೆ, ಸ್ವಲ್ಪ ವೇಟ್ ಮಾಡಿ ಬರ್ತಿದೆ. ಅದು ವೆರಿಫೈ ಆಗ್ತಾಯಿದೆ. ಆಮೇಲೆ ನಿಮ್ಮ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕ ಆಗಿದ್ದರೆ ಎಸ್ ಅಂತ ಮಾಡಿ, ನೋ ಅಂತ ಮಾಡಿ. ರೂರಲ್ ಎಸ್ ಇದ್ದರೆ ಎಸ್ ಹಾಕಿ ನೋ ಮಾಡಿ. ಇಲ್ಲಿ ನೋಡಿ, ಸೆಲೆಕ್ಟ್ ಸ್ಟೇಟ್, ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅಂತ ಆಗಲಿ ನೋಡಿ ರೀತಿ ಅದೇ ಜಿಲ್ಲೆಗೆ ಆಯ್ಕೆ ಮಾಡ್ಕೊಳ್ಳಿ. ಒಂದ್ಸರಿ ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಂಡು ಲಾಸ್ಟಿಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಬಿಡ್ತಾರೆ. ಇನ್ನು ಪೆಂಡಿಂಗ್ ಬರ್ತಾಯಿದೆ, ಅದು ಸೇಮ್ ಅಂತ ಹಾಕಿ ಮತ್ತೆ ಇಲ್ಲಿ ಸೇವ್ ನೆಕ್ಸ್ಟ್ ಕೊಡಿ. ಸೇವ್ ಆಗ್ತಿದೆ. ಇವಾಗ ನೆಕ್ಸ್ಟು ಕ್ಲೇಮ್ಸ್ ಆ್ಯಂಡ್ ಎಕ್ಸೆಂಪ್ಷನ್ ಇರುತ್ತೆ. ಇಲ್ಲಿ ಜನರಲ್ ಕೆಟಗರಿ ಇದ್ದರೆ ನೋ ಅಂತ ಹಾಕಿ, ಅದರ್ ಕಾಸ್ಟ್ ಎಸ್ ಅಂತ ಹಾಕಿ. ಆಮೇಲೆ ಯು ಹ್ಯಾವ್ ಬಿನ್ ಡಿಪಾರ್ಟೆಡ್ KPSC ಎಕ್ಸಾಮ್ ಬರ್ತಿರೋದಕ್ಕೆ ಎಸ್ ಇದ್ದರೆ ಹಾಕಿ ನೋ ಹಾಕಿ. ಯು ಹ್ಯಾವ್ ಬಿನ್ ಕಂಟಿನ್ಯೂಡ್ ಆಫ್ ದಿ ಕೇಸ್ ಅಂತ ಕರೀತಿದೆ. ಇದು ಯಾವುದಾದ್ರೆ ಕ್ರಿಮಿನಲ್ ಕೇಸ್ SR ಅಂತ ಎಲ್ಲ ನೋ ಅಂತ ಹಾಕಿ. ಇವನು ಲಾಸ್ಟಿದ್ರೆ ಡೂ ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಕಂಪ್ಯೂಟರ್ ಎಸ್ ಹಾಕಿ. ನಿಮ್ದು ಎಷ್ಟು ಮಂತ್ ಕಂಪ್ಯೂಟರ್ ಆಗಿದೆ ಅಥವಾ 1 ವರ್ಷ ಆಗಿದೆಯೋ 2 ವರ್ಷ ಆಗಿದೆಯೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಜ್ ಎಲೆಕ್ಷನ್ ಕೇಳುತ್ತೆ. ಇಲ್ಲಿ ಇದು ಬೇಕಾದ್ರೆ ಹಾಕ್ಬೋದು, ಇಲ್ಲಿ ಬಿಡ್ಬೋದು. ಆಮೇಲೆ ಇದು ವಿಭಿನ್ನ ಶಕ್ತಿಗಳ ಡಿಪೆಂಡ್ಸ್ ಎಲಿಜಿಬಲ್ ಇದ್ದರೆ ಎಸ್ ಅಂತ ಬರೆದು ನೋ ಅಂತ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೂಡ ಹೋಗುತ್ತೆ. ಇಲ್ಲಿ ಸೇವ್ ಕೊಟ್ಟ ನಂತರ ನೆಕ್ಸ್ಟ್ ಅಂತ ಬಂದಿದೆ, ಆ ಪೇಜ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆ್ಯಡ್ ಮಾಡಬೇಕಾಗತ್ತೆ. ITI, ಡಿಪ್ಲೊಮಾ, JODC ಯಾವುದಿದೆ UG ಡಿಗ್ರಿ ಅಲ್ಲಿ ಯಾವಾಗ ಹೋಗ್ಬೋದು. ಆಮೇಲೆ ನಿಮ್ಮ ಡಿಗ್ರಿ ಯಾವುದಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಪ್ಲೊಮಾ ಇದೆ, ITI ಇದೆ, UG ಡಿಗ್ರಿ ಇದೆ. ಇಲ್ಲಿ BA, BSc, BCom ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಚುಲರ್ ಆಫ್ ಆರ್ಟ್ಸ್ ಇದೆ ಇವ್ರದ್ದು, BA ಆಗ್ತಿದೆ ಇವಾಗ. ಆಮೇಲೆ ಪಾಸ್ ಅಂತ ಹಾಕಬೇಕಾಗತ್ತೆ. ಆಮೇಲೆ ವಿಶ್ವವಿದ್ಯಾಲಯ ವಿವರಗಳು, ನಿಮ್ಮ ಬೋರ್ಡ್ ನೇಮನ್ನು ಹಾಕಬೇಕಾಗತ್ತೆ. ಇಲ್ಲಿ ಸರ್ಚ್ ಮಾಡಿ. ಇನ್ನೊಂದು ಸಾರಿ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇದನ್ನು ಅಂದರೆ ನೀವು ಯಾವುದೇ ರೀತಿ ಸೆಲೆಕ್ಟ್ ಮಾಡುವಾಗ ಮಿಸ್ಟೇಕ್ ಮಾಡಿಬಿಡಿ. ಇಲ್ಲಿ ಆಡ್ ಅಂತ ಕೊಟ್ಟರೆ ಮತ್ತೆ ಎರಡು ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬರ್ತಿದೆ ಯಾವ ಕಾಲೇಜ್ ಏನು ಅಂತ. ಅದನ್ನು ಬೇಡ ಅಂದರೆ ರಿಮೂವ್ ಕೂಡ ಮಾಡ್ಕೋಬೋದು. ಇನ್ನೊಂದು ಸಾರಿ ಕೊಡಿ. ನಾವು
ಈ ಪ್ರಕಾರ ಅದನ್ನು ಸೇವ್ ಅಂತ ಕೊಟ್ಟಿದ್ದೀನಿ ಹಾಗೆ. ಆಮೇಲೆ ನೀವು ಫೋಟೋ ಮತ್ತು ಸೈನ್ ಹಾಕಬೇಕಾಗುತ್ತೆ. ಸರಿ, ಫೋಟೋ ಮತ್ತು ಸೈನ್ ಅಷ್ಟೇ ಸ್ಕ್ಯಾನ್ ಆಗ್ತೀವಿ, ತುಂಬ ಸ್ಕ್ಯಾನ್ ಆಗೋದಿಲ್ಲ. ನಿಮ್ಮ ಫೋಟೋನು ಸ್ಕ್ಯಾನ್ ಮಾಡಿ ಫೋಟೋನ ಹಾಕಿ ಇಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಅಪ್ಲೋಡ್ ಅಂತ ಕೊಡಬೇಕಾಗುತ್ತೆ. ಅದಕ್ಕೆ ಅಪ್ಲೋಡ್ ಕೊಟ್ಟ ನಂತರ ಫೋಟೋ ಅಪ್ಲೋಡ್ ಆಗುತ್ತೆ. ಇಲ್ಲಿ ಸಕ್ಸಸ್ಫುಲ್ ಅಂತ ಬರ್ತಾಯಿದೆ ಮೇಲ್ಗಡೆ. ಆಮೇಲೆ ಸೈನ್ ಸ್ಕ್ಯಾನ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿ. ಅಪ್ಲೋಡ್ ಕೊಟ್ಟಿದ್ದಾರೆ, ಎರಡನ್ನೂ ಪ್ರಿವ್ಯೂ ನೋಡ್ಕೋಬೋದು. ನೀವು ಪ್ರಿವ್ಯೂ ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಫೋಟೋ ಮತ್ತು ಸೈನ್ ಓಪನ್ ಆಗ್ತೀವಿ. ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೊಳ್ಳಿ. ಸೈನ್ ಕೂಡ ಚೆಕ್ ಮಾಡ್ಕೋಬೋದು. ಕ್ಲೋಸ್ ಮಾಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಕ್ಲರೇಷನ್ ಬಂದಿದೆ. ಇದು ಅಪ್ಲಿಕೇಶನ್ ಡ್ರಾಪ್ ಪ್ರಿಂಟ್ ಕೂಡ ತಗೋಬೋದು. ಸೇವ್ ಮಾಡಿದ್ದೀನಿ. ಆಮೇಲೆ ಕೆಳಗಡೆ ಫೈನಲ್ ಅಪ್ಲಿಕೇಶನ್ ಅಂತ ಬರ್ತಾಯಿದೆ. ಎಲ್ಲ ಸ್ಟೆಪ್ಪು ಕಂಪ್ಲೀಟ್ ಆಗಿವೆ. ಲಾಸ್ಟ್ನೇದು ಪೇಮೆಂಟ್ ಒಂದಿದೆ, 10ನೇ ಸ್ಟೆಪ್ ಅದು. ಡಿಕ್ಲರೇಷನ್ ಓದ್ಕೊಂಡು ಎಗ್ರಿ ಅಂತ ಕೊಟ್ಟು ಫೈನಲ್ ಅಪ್ಲಿಕೇಶನ್ ಆಗಿದೆ ಇದು. ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದ್ಸಾರಿ ಎಲ್ಲವೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ PDF ಓಪನ್ ಮಾಡಿ. ಅಂದರೆ ಡ್ರಾಪ್ ಇವಾಗಿದೆ ಅದು. ಏನಾದರೂ ಮಿಸ್ಟೇಕ್ ಇದ್ದರೆ ಇವಾಗ ತಾವು ಎಡಿಟ್ ಮಾಡ್ಕೋಬೋದು ಅದನ್ನು. ಇನ್ನು ಫಿಲ್ಅಪ್ ಮಾಡಿದಂಥ ಫಾರ್ಮ್ ಎಲ್ಲ ಓಪನ್ ಆಗಿದೆ. ಒಂದ್ಸಾರಿ ಕರೆಕ್ಟಾಗೆಲ್ಲ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ನೋಡ್ಕೊಂಡು ಅದೆಲ್ಲ ಕರೆಕ್ಟ್ ಇದ್ದರೆ ಕಂಟಿನ್ಯೂ ಮಾಡ್ಕೋಬೋದು, ಅಥವಾ ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡ್ಕೋಬೋದು. ಇವಾಗ ಇದೆಲ್ಲ ಡೀಟೇಲ್ಸ್ ಓಪನ್ ಆಗ್ತಿದೆ. ಒಂದ್ಸಾರಿ ನೋಡ್ಕೊಂಡು ನೆಕ್ಸ್ಟ್ ಸಬ್ಮಿಟ್ ಮಾಡಿ. PDF ಅನ್ನು ಕ್ಲೋಸ್ ಮಾಡುವಾಗ ಈ ರೀತಿ ಡಿಕ್ಲರೇಷನ್ ಬಂದಿರುತ್ತೆ. ಆಮೇಲೆ ಲಾಸ್ಟಿಗೆ ಬಂದು ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ, ಅದು ಓಕೆ ಅಂತ ಕೊಡಿ. ಇಲ್ಲಿಗೆ ತಾವು ಪೋಸ್ಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಬಂದಿದೆ ಇಲ್ಲಿಗೆ VEO, RK ಮತ್ತು ಲ್ಯಾಂಡ್ ಸರ್ವರ್ ಅಂತ. ಈ ನೀವು KE ವೆಬ್ಸೈಟಲ್ಲಿ ರಿಜಿಸ್ಟರ್ ಆದರೆ ಅಲ್ಲಿರ್ತಕ್ಕಂಥ ಹುದ್ದೆಗಳು ಯಾವ್ಯಾವ ಖಾಲಿವೆ ಎಲ್ಲವೂ ಇಲ್ಲಿ ಓಪನ್ ಆಗ್ತೀವಿ. ಒನ್ ಟೈಮ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇಲ್ಲಿಂದ ಎರಡನ್ನೂ ತೊಗೊಳ್ತಿರೋದು. ಇವಾಗ ಇವ್ರದ್ದು VE ಅಷ್ಟೇ ತೊಗೊಳ್ತಾ ಇದೆ. ಆಮೇಲೆ ಪೇಮೆಂಟ್ ಮಾಡಿಬಿಟ್ಟು 500 ರೂಪಾಯಿ ಇದೆ. ಪ್ರೊಸೀಡ್ ಟು ಪೇ ಕ್ಲಿಕ್ ಮಾಡೋಕ್ಕಾಗತ್ತೆ. ಇಲ್ಲಿ ಪೇಮೆಂಟ್ ಆದ ನಂತರ ಪೇನು ಅಂತ ಆಪ್ಷನ್ ಬರ್ತಾಯಿದೆ. ಪೇನು ಮಾಡಿ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡ್ಬೋದು. ಇವಾಗ UPI ತೊಗೊಳ್ಳೋಣ. ಇಲ್ಲಿ QR ಕೋಡ್ ಬರುತ್ತೆ. QR ಕೋಡ್ನ ಸ್ಕ್ಯಾನ್ ಮಾಡಿ. QR ಕೋಡ್ ಸ್ಕ್ಯಾನ್ ಆದ ನಂತರ ಇವಾಗ QR ಕೋಡ್ ಸ್ಕ್ಯಾನ್ ಮಾಡಿ ಅಂದ್ರೆ ಪ್ರೊಸೆಸ್ ಆಗ್ತಿದೆ ಅದು. ಪೇಮೆಂಟ್ ಪ್ರೊಸೆಸ್ ಅಂತ ಬರ್ತಾಯಿದೆ. ಕನ್ಫರ್ಮ್ ಪೇಮೆಂಟ್ ಬರ್ತಾಯಿದೆ. ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಾಯಿದೆ. ಇವಾಗ ನೋಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಇದು ಪೇಮೆಂಟ್ ಆಗಿದ್ದು ಪ್ರಿಂಟ್ ಬರುತ್ತೆ. ಅದನ್ನು ಕಂಟಿನ್ಯೂ ಅಂತ ಕೊಡಿ. ಈ ರೀತಿ ಬರುತ್ತೆ. ಒಂದು ಸಾರಿ ಈಗ ಮತ್ತೊಂದು ಸಾರಿ ಪ್ರಿವ್ಯೂ ಕೊಟ್ಟಿದ್ದಾರೆ, ಚೆಕ್ ಮಾಡಿ ನೋಡ್ಕೊಳ್ಳೋದನ್ನು. ಪೇಮೆಂಟ್ ಆಗಿದೆ. ಇವಾಗ ಈಗ ನಾವು ಪೇಮೆಂಟ್ ಸ್ಲಿಪ್ಪನ್ನು ಮತ್ತು ಆಫೀಸ್ ಫಾರ್ಮ್ ಪ್ರಿಂಟ್ ತೆಗಿಬೇಕಾದ್ರೆ ಹೋಮ್ ಪೇಜಿಗೆ ಹೋಗ್ಬೋದು ಅಥವಾ ಕಂಟಿನ್ಯೂ ಮಾಡ್ಕೋಬೋದು. ಎಲ್ಲ ನೋಡಿದ್ನ ನೆಕ್ಸ್ಟ್ ಅಂತ ಕೊಡಿ. ಲಾಸ್ಟ್ ಸ್ಟೆಪ್ ಹೋಗುತ್ತೆ. ಅದು ಪೇಮೆಂಟ್ ಆಗಿದ್ದು ಪ್ರಿಂಟ್ ಬರುತ್ತೆ. ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಡಿಕ್ಲರೇಷನ್ ಬಂದಿದೆ, ಮತ್ತು ಫೈನಲ್ ಸಬ್ಮಿಟ್ ಬಂದಿದೆ, ಮತ್ತು ಓಕೆ ಅಂತ ಕೊಡಿ. ಇವಾಗ ನಾವು ಮತ್ತೆ ಹೋಮ್ ಪೇಜಿಗೆ ಹೋಗೋಕ್ಕಾಗುತ್ತೆ. ಪೇಮೆಂಟ್ ಆಗಿದೆ ಅಲ್ಲದೆ ಇವಾಗ ಸೇವ್ ಕೊಟ್ಟ ನಂತರ ಮತ್ತೆ ಇಲ್ಲಿ ಡ್ಯಾಶ್ಬೋರ್ಡ್ ಹೋಗೋಕ್ಕಾಗುತ್ತೆ, ಅಥವಾ ಡ್ಯಾಶ್ಬೋರ್ಡ್ಗಿಂತ ಇಲ್ಲಿ ಕೆಳಗಡೆ ಮತ್ತೊಂದು ಆಪ್ಷನ್ ಇದೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ರಿಪೋರ್ಟ್ ಸೆಂಟರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಡ್ಯಾಶ್ಬೋರ್ಡ್ ನೋಡಿದ್ರೆ ಇಲ್ಲಿ ನೋಡಿ ಒಂದು ಫೋಟೋ ಅಪ್ಲೋಡ್ ಅಂತ ಬಂದಿದೆ. ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ ಕೆಳಗಡೆ. ರಿಫ್ರೆಶ್ ಮಾಡಿ ಒಮ್ಮೆ ಸೇಮ್ ಮತ್ತೆ ಬರ್ತಾಯಿದೆ ಅದೇ ರೀತಿಯಲ್ಲಿ
ಪೇಮೆಂಟ್ ಡೀಟೇಲ್ಸ್ ಬಂದರೆ ಇಲ್ಲಿ ವ್ಯೂ ರಿಸಿಪ್ಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಂಡು ಇದನ್ನ PDF ಅನ್ನು ಬರ್ತಾಯಿದೆ ಪ್ರಿಂಟ್ ಪೇಮೆಂಟ್ ಆಗಿದ್ದು ಪ್ರಿಂಟ್ ತೆಗೊಳ್ಬೋದು. ಇದನ್ನು ಪ್ರಿಂಟ್ ಕೊಟ್ಟ ನಂತರ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರ್ತಾಯಿದೆ, ನೆಕ್ಸ್ಟ್ ಬರ್ತಾಯಿದೆ, ಇದನ್ನ ಪ್ರಿಂಟ್ ಕೊಡಿ. ಓಕೆ, ಇವಾಗ ಪ್ರಿಂಟ್ ಆಗ್ತಾಯಿದೆ, ಅದು ಪೇಮೆಂಟ್ ಮಾಡಿದ್ದು ಸ್ಲಿಪ್ ಪ್ರಿಂಟ್ ಆಗ್ತಾಯಿದೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ರಿಪೋರ್ಟ್ ಸೆಂಟ್ರ್ ಮತ್ತೆ ಅಲ್ಲಿ ಹೋಗಬೇಕಾಗುತ್ತೆ ಬ್ಯಾಕು. ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿರ್ತದೆ ಪೇಮೆಂಟ್ ಮಾಡಿದ್ದು. ಇದನ್ನ ಕ್ಲೋಸ್ ಮಾಡುವಾಗ ಅಥವಾ ನೀವು ಇದನ್ನು ಕೂಡ PDF ಮಾಡಿ ಸೇವ್ ಮಾಡ್ಕೋಬೋದು. ಸೇವ್ ಆಸ್ PDF ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಥವಾ PC ಯಲ್ಲಿ ಸೇವ್ ಮಾಡಿಟ್ಕೋಬೋದು. ನೆಕ್ಸ್ಟು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರ್ತದೆ, ಅದನ್ನು ಹೋಮ್ ಪೇಜ್ ಹೋಗಿ ಇಲ್ಲಿ ರಿಪೋರ್ಟ್ ಸೆಂಟರ್ ಇದೆಯಲ್ಲ, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ PDF ಡೌನ್ಲೋಡ್ ಆಗಿದೆ. ಇವಾಗ ಅಪ್ಲಿಕೇಶನ್ ಫಾರ್ಮದ್ದು ನೋಡಿ ಓಪನ್ ಆಗ್ತಿದೆ. ಈ ರೀತಿ PDF ಬಂದಿರುತ್ತೆ, ಅದು ಅಪ್ಲಿಕೇಶನ್ ಹಾಕಿದ್ದು PDF ಬಂದಿರುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿದೆ, ಅಪ್ಲಿಕೇಶನ್ ನಂಬರ್ ಬಂದಿದೆ, QR ಕೋಡ್ ಫೋಟೋ ಎಲ್ಲ ಬಂದಿರುತ್ತೆ. ಇದನ್ನು ನೋಡಿಕೊಂಡು ಪೇಮೆಂಟ್ ಕೂಡ ಸಕ್ಸಸ್ ಆಗಿದೆ ಬಂದಿದೆ. ಅದು ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಇದೆಲ್ಲ ಕಂಟ್ರೋಲ್ P ಹೊಡೆದು ನೇರವಾಗಿ ಪ್ರಿಂಟ್ ಕೊಡ್ಬೋದು. ಈ ರೀತಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ವಿಡಿಯೋ ತುಂಬ ಸ್ವಲ್ಪ ಲೆಂತ್ ಆಗಿದೆ, ಪರವಾಗಿಲ್ಲ, ಆದರೂ ಕರೆಕ್ಟಾಗಿ ಒಂದ್ಸಲ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ. ಅಪ್ಲೈ ಮಾಡಿ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ತಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಾಧ್ಯ ಆದಷ್ಟು ಆನ್ಸರ್ ಮಾಡ್ತೀನಿ. ಈ ರೀತಿ ಪ್ರೊಸೆಸ್ ಇದೆ, ನೋಡ್ಕೊಂಡು ಅಪ್ಲೈ ಮಾಡಬೇಕನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ. PDF ಮತ್ತು ಅಪ್ಲಿಕೇಶನ್ ಫಾರ್ಮ್ ಎರಡನ್ನೂ ಅವರ ಕಸ್ಟಮರ್ಗೆ ಪ್ರಿಂಟ್ ತೆಗೆದುಕೊಡೋದು. ನಿಮ್ಮ ಮೊಬೈಲ್ನ ಕೂಡ ಅಪ್ಲೈ ಮಾಡ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಲ್ಯಾಪ್ಟಾಪ್ ಅಥವಾ PC ಅಪ್ಲೈ ಮಾಡಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಮೊಬೈಲ್ ಮೂಲಕ ಸಲ್ಲಿಸುವಾಗ ಸ್ವಲ್ಪ ಏನಾದರೂ ತೊಂದರೆ ಆಗ್ಬೋದು, ಅಂದರೆ ಒಂದು ಸಾರಿ ಮಿಸ್ಟೇಕ್ ಆದರೆ ಒಳ್ಳೆ ಎಡಿಟ್ ಆಗೋದಿಲ್ಲ. ಅದಕ್ಕಾಗಿ ಮತ್ತು ಚಾನಲ್ಲು ಜಾಸ್ತಿ ಇರೋದ್ರಿಂದ ಮತ್ತು ನಿಮಗೆ ಸಮಸ್ಯೆ ಆಗುತ್ತೆ, ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.